ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳೊಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಏನು ಅಪ್ಡೇಟ್ ಅಂತ ಸಂಪೂರ್ಣ ಮಾಹಿತಿ ಇದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಏನಿತ್ತು ಅದನ್ನು ಆಲ್ರೆಡಿ ಮಾರ್ಚ್ 7, 2024ಕ್ಕೆ ಮುಗಿದೋಗಿದೆ ಅಂತ ಒಂದು ವಿದ್ಯಾರ್ಥಿ ಮೆಸೇಜ್ ಕೂಡ ಮಾಡ್ತಾರೆ. ಸರ್, ಎಕ್ಸ್ಟೆಂಡ್ ಆಗುತ್ತೆ ಏನಂತ. ಇಲ್ಲ ಫ್ರೆಂಡ್ಸ್, ಯಾವುದೇ ಕಾರಣ ಕೂಡ ಎಕ್ಸ್ಟೆಂಡ್ ಮಾಡಲ್ಲ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ. ಮತ್ತು ಅದರ ಜೊತೆಗೆ OBC ಕ್ಯಾಟಗರಿ ವಿದ್ಯಾರ್ಥಿ ಕೂಡ ಯಾವುದೇ ಕಾರಣ ಕೂಡ ಎಕ್ಸ್ಟೆಂಡ್ ಮಾಡಲ್ಲ ಅಂತ ರಿಪ್ಲೈ ಕೂಡ ಮಾಡಿದ್ದಾರೆ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ವತಿಯಿಂದ ರಿಪ್ಲೈ ಕೂಡ ಬಂದಿದೆ ಮೆಸೇಜ್ ಹಾಕಿದಾಗ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೇಕಂತಿದ್ರೆ ಅವರಿಗೆ ಇದೊಂದು ಬ್ಯಾಡ್ ನ್ಯೂಸು. ಮತ್ತು ಆಲ್ರೆಡಿ ಈಗ 2-3 ದಿನದಲ್ಲಿ ಏನಪ್ಪ ಅಂದರೆ ಒಂದು ಆಪ್ಷನ್ ಕೂಡ ಎನೇಬಲ್ ಮಾಡಿಕೊಟ್ಟಿದ್ರು. ನಿಮಗೆ ಲಾಗಿನ್ ಆದಾಗ ಅಪ್ಲಿಕೇಶನ್ ಯಾರು ಸಬ್ಮಿಟ್ ಮಾಡಿದ್ದಿಲ್ಲ, ಸೊ ಅವ್ರು ಸಬ್ಮಿಟ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಸೊ ಯಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಿಲ್ಲ, ಸೊ ಅವರಿಗೆ ಇದು ಫೈನಲಿ ಸಬ್ಮಿಟ್ ಎಕ್ಸೆಪ್ಟೆಡ್ ಅಂತ ಬರ್ತಾ ಇತ್ತು. ಸೊ ಆಲ್ರೆಡಿ ಯಾರ್ಯಾರು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಸೇವ್ ಮಾಡ್ತಾ ಇದ್ದಿಲ್ಲ ಅವರೆಲ್ಲರಿಗೂ ಕೂಡ ಸೇವ್ ಆಗಿ ಡೇಟಾ ಎಕ್ಸೆಪ್ಟ್ ಮಾಡಿತ್ತು. ಸೊ ಹಾಗಾಗಿ ಆ ವಿದ್ಯಾರ್ಥಿಗಳು ಯಾರು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಅವರೆಲ್ಲರೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳದ್ದು ಏನಪ್ಪ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳದ್ದು ರಿಜೆಕ್ಟ್ ಕೂಡ ಆಗಿದ್ದಾವೆ. ಆ ರಿಜೆಕ್ಟ್ ಸ್ಟೇಟಸ್ನ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಒಂದು ಸಾರಿ ಚೆಕ್ ಮಾಡ್ಕೋಬೇಕಾಗುತ್ತೆ ನೀವು ಇರುವ ಸ್ಟೂಡೆಂಟ್ ಸ್ಟೇಟಸ್ನಲ್ಲಿ ಹೋಗಿ. ಸೊ ಕೆಲವೊಂದು ವಿದ್ಯಾರ್ಥಿಗಳು ಆಲ್ರೆಡಿ ಯಾಕೆಂದರೆ ಆಧಾರ್ ಸೀಡಿಂಗ್ ಆಗಿಲ್ಲ ಮತ್ತು ಅದ್ರ ಜೊತೆಗೆ NPCI ಮ್ಯಾಪಿಂಗ್ ಆಗಿಲ್ಲ. ಯಾಕೆಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದು 1 ತಿಂಗಳೊಳಗಾಗಿ ಮಾಡಿಸ್ಬೇಕಾಗಿತ್ತು, ಮಾಡಿಸಿಲ್ಲ ಅಂದರೆ ರಿಜೆಕ್ಟ್ ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಒಂದು ಸಾರಿ ನಿಮ್ದು ಆಗಿದೆ ಏನೋ ರಿಜೆಕ್ಟ್ ಆಗಿದೆ ಅಥವಾ ಏನೋ ಅಕ್ಸೆಪ್ಟ್ ಆಗಿದೆ ಅನ್ನೋದು ಕೂಡ ಒಂದು ಸಾರಿ ಕನ್ಫರ್ಮೇಷನ್ ಕೂಡ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಇಲ್ಲಿ ಕನ್ಫರ್ಮೇಷನ್ಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಫಸ್ಟ್ ಟೇಬಲಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಅಂತ ಇತ್ತಂದರೆ ಮತ್ತು ಅದ್ರ ಜೊತೆಗೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಲ್ಲಿ ಎಸ್ ಬಂದಿತ್ತಂದರೆ ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ ಅಂತಲೇ ಅರ್ಥ. ಒಂದು ವೇಳೆ ಇಲ್ಲಿ ಏನಾದರೂ ಅಪ್ರೂವ್ಡ್ ಆಸ್ ಎಲಿಜಿಬಲ್ ರಿಜೆಕ್ಟೆಡ್ ಅಂತ ಬಂದಿತ್ತಂದರೆ ರೀಸನ್ ಕೂಡ ಬರೆದಿರ್ತಾರೆ. ಸೊ ಅದು ಏನಾಗಿದೆ ಅನ್ನೋ ಸ್ಟೇಟಸ್ನ ಕೂಡ ನೀವು ಒಂದು ಸಾರಿ ಅಂದರೆ ಚೆಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಏನಾದರೂ ರಿಜೆಕ್ಟ್ ಬಂದಿತ್ತಂದರೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾ ಅದಕ್ಕೆ ಏನಪ್ಪ ಅಂದರೆ SS ಪೋಸ್ಟ್ ಮೆಟ್ರಿಕ್ ಹೆಲ್ಪ್ Karnataka.government.in ಕೂಡ ಕ್ಲಾರಿಫಿಕೇಷನ್ ಕೂಡ ಕೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಫಸ್ಟ್ ಲೆವೆಲಲ್ಲೇ ನಿಮ್ದು ಏನಾದರೂ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ಸು ಮತ್ತು ಅಪ್ರೂವ್ಡ್ ಆಸ್ ಎಲಿಜಿಬಲ್ ಎಸ್ ಆಗಿತ್ತು ಅಂದರೆ ಖಂಡಿತ ಕೂಡ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಯಾರು ಫಸ್ಟ್ ಲೆವೆಲಲ್ಲೇ ರಿಜೆಕ್ಟ್ ಆಗಿತ್ತಂದರೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಅಮೌಂಟು ಬರೋದಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಸರ್ ಲಾಸ್ಟ್ ಡೇಟ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಅಲ್ಪಸಂಖ್ಯಾತ ಇರ್ಬೋದು OBC ಸ್ಟೂಡೆಂಟ್ಸ್ಗಳು ಎಕ್ಸ್ಟೆಂಡ್ ಆಗುತ್ತೇನಂತ. ಖಂಡಿತ ಕೂಡ ಆಗಲ್ಲ ಅಂತಲೂ ಕೂಡ SSP ಅವರು ರಿಪ್ಲೈ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ನ್ಯೂಸು. ಸೊ ಹಾಗೆ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.